ಸಂಘಾಧ್ಯಕ್ಷರು ಸಭೆಯನ್ನು ನಾನು ಉಮೇಶ್ ದರ್ಯಾ ಲಯನ್ಸ್ ಡಾಕ್ಟರ್ ಇಲ್ಲಿನ ಸಭೆಯನ್ನು ಸುಸ್ಥಿತಿಗೆ ತರ್ತಿದ್ದೇನೆ. ವರಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ವರಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಭಾದ್ರಪದ ಶುಕ್ಲ ಚೌತಿ ಪೂಜಿಸೆ ಭಾರತೀ ಸರ್ವಮಂಗಳ ಭಾದ್ರಪದ ಶುಕ್ಲ ಚೌತಿ ಪೂಜಿಸೆ ಭಾರತೀ ಸರ್ವಮಂಗಳ ಭಾಗ್ಯದಾತ ಜಗವಂದಿತ ಗಣಪತಿ ಬಾಳ ಬಿಡುವಾರ ಸಮ್ಮತಿ ಭಾಗ್ಯದಾತ ಜಗವಂದಿತ ಗಣಪತಿ ಬಾಳ ಬಿಡುವಾರ ಸಮ್ಮತಿ ಶ್ರೀ ವಿಘ್ನೇಶ್ವರ ವಿನಾಯಕ ವರಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ರಾಷ್ಟ್ರಧ್ವಜಕ್ಕೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ನಮ್ಮ ಬದ್ಧತೆ ಕೂಡ. ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ, ಜಾಗೃತಿಯಾಗಿ ನಿರ್ವಹಿಸುತ್ತಿರುವನು ಎಂಬುದು ಮೇಲೆ ಅವಲಂಬಿಸಿದೆ. ಸ್ವರ್ಣಾಕ್ಷರಗಳಲ್ಲಿ ಉಲ್ಲೇಖವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಸ್ಮರಿಸಲು ಸ್ಫೂರ್ತಿಯುಂಟು ಮಾಡುತ್ತದೆ. ರಾಷ್ಟ್ರೀಯ ಸಂಹಿತೆ ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು. ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ನನ್ನ ನೂತನ ಪದಾಧಿಕಾರಿಗಳ 2023-24ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪದಗ್ರಹಣಾಧಿಕಾರಿಯಾದ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಜಿ ಪ್ರಕಾಶ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಅವರ ಶ್ರೀಮತಿ ಡಾಕ್ಟರ್ ಗಾಯತ್ರಿ ಜಿ ಪ್ರಕಾಶ್ ಮೇಡಮ್, ನಿಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಗೌರವಾನ್ವಿತ ಅಧಿಕಾರಿಗಳನ್ನು ಪ್ರೀತಿಪೂರ್ವಕವಾಗಿ ಹೂಗುಚ್ಛಗಳ ಮೂಲಕ ಸ್ವಾಗತಿಸಿದ್ದಾರೆ. ಲಯನ್ ಮಧುಕರ್ ಶೆಟ್ಟಿ ಹಾಗೂ ಲಯನ್ ಅನಿತಾ ಮಧುಕರ್ ಶೆಟ್ಟಿ ದಂಪತಿಗಳು ವೇದಿಕೆ ಬಂದು ಗೌರವಾನ್ವಿತ ಡಾಕ್ಟರ್ ಪಿ ಪ್ರಕಾಶ್ ಹಾಗೂ ಡಾಕ್ಟರ್ ಗಾಯತ್ರಿ ಜಿ ಪ್ರಕಾಶ್ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಏನಾಗಿದೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಉನ್ನತಿಯನ್ನು ಓದಿದಂತಹ ರಮಾನಂದ ಮುಜಿಪಡಿಯವರು ನಮ್ಮವರ ಜೊತೆ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸಮಾರಂಭದ ಅತಿಥಿ ನಮ್ಮವರಾಗಿರುವಂತಹ 51 ವರ್ಷಗಳ ಹಿಂದೆ ಈ ಕ್ಲಬ್ಬಿನ ಪ್ರಥಮ ಅಧ್ಯಕ್ಷರಾಗಿ ಮುನ್ನಡೆಸಿದಂಥ ಪ್ರಸ್ತುತ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆದಂತಹ ವಸಂತವಾಳಿಗೆ ಸರ್, ನಿಮಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಹಾಗೂ ಖಜಾಂಚಿ ಜಗದೀಶ್ BS ಅಧ್ಯಕ್ಷರಾದಂತಹ ಉದಿತ್ ಆನಂದ್, ಲಿಯೋ ಸೆಕ್ರೆಟರಿ ಧನ್ಯ ಅಗರ್ಬೇಲ್, ಲಿಯೋ ಟ್ರೆಜರರ್ ಸಾಮಿತ, ನಿಮಗೂ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಮೈಕ್ರೋ ಕ್ಯಾಬಿನೆಟ್
ಸದಸ್ಯರು ಹಾಗೂ ಎಲ್ಲ ಲಯನ್ಸ್ ಜಿಲ್ಲಾ ನಾಯಕರುಗಳು, ವಿವಿಧ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಲಯನ್ಸ್ ಸದಸ್ಯರಿಗೂ ನನ್ನ ಪ್ರೀತಿಪೂರ್ವಕ ಲಯನ್ಸ್ ಕ್ಲಬ್ ಇತಿಹಾಸದಲ್ಲಿ ಎಷ್ಟೇ ದೊಡ್ಡ ಕೆಲಸ ಮಾಡಿದರೂ ಕೂಡ ಅದು 1 ವರ್ಷಕ್ಕೆ ಮಾತ್ರ ಸೀಮಿತ. ಆ ಅವಧಿಯಲ್ಲಿ ಎಷ್ಟು ಕೆಲಸಗಳು, ಎಷ್ಟು ಸೇವಾ ಕಾರ್ಯಕ್ರಮಗಳು, ಹಾಗೆ ಯಾವೆಲ್ಲ ಕಾರ್ಯಕ್ರಮ ಮಾಡ್ಬೋದು ಅದಕ್ಕೆಲ್ಲ ಮುಂಚಿತವಾಗಿ ನಾವು ತಯಾರಾಗಿರ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅಧ್ಯಕ್ಷನ ಕೆಲವೊಂದು ಕನಸುಗಳು ಖಂಡಿತ ಇರ್ತವೆ. ಆ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಲಯನ್ಸ್ ಕ್ಲಬ್ ಬಂಡವಾಳಕ್ಕೆ 50ನೇ ಅಧ್ಯಕ್ಷರು, ಹಾಗೆ ಅವರ ತಂಡವನ್ನು ಇಲ್ಲಿ ಪ್ರಕಟಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಕ್ಲಬ್ಬಿನ ಅಡ್ವೈಸರ್ ಆಗಿ ಡಾಕ್ಟರ್ ಎಂ ಗಂಗಾಧರ್, ಜಿ ಮೊಹಮ್ಮದ್ ಅನೀಫ್, ಕೃಷ್ಣಶ್ಯಾಮ್ ಎಂ, ರಂಗರಾಜ್ ನಾಯಕ್, BH ಉದಯ್ ಭಾಯ್, ವೃಂದಾ ಎಸ್ ಕುಡುವ, ಗೀತಾ ಜೈ ಶೆಟ್ಟಿ, ಶೋಭಾ ಮಾಧವ ಮಾರ್ಲಾ, ದೇವಿಕಾ ದಾಮೋದರ್, ಶರ್ಮಿಳಾ ಎಸ್ ಆಚಾರ್ಯ, ಡಾಕ್ಟರ್ ದಿವ್ಯಾ ವಾಸನ್ ಶೆಟ್ಟಿ, ಫೆಲಿಕ್ಸ್ ರೇಗೋ, ಡಾಕ್ಟರ್ ಮುಕುಂದ ಪ್ರಭು, ಎಂ ಮಾಧವ ಮಾರ್ಲಾ, ಮಧುಕರ್ ಶೆಟ್ಟಿ, ಉಮೇಶ್ ಸಾಲಿಯನ್ ಅವರು ಈ ವರ್ಷದ ಅಡ್ವೈಸರ್ ಕಮಿಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಾಕ್ಟರ್ ಬಿ ವಸಂತ ಬಾಳಿಗ, ವಸಂತ್ ಕುಮಾರ್ ಶೆಟ್ಟಿ, ಎನ್ ಸತೀಶ್ ಕುರ್ವ, ವಿಕ್ಟರ್ ವಾಲ್ಟರ್ ನರವಣ್ಣ, ಪಿ ಲೋಕನಾಥ್ ಶೆಟ್ಟಿ, ಜಯಂತ್ ಶೆಟ್ಟಿ, ಸಂಜೀವ ಬಿ ಶೆಟ್ಟಿ, ಜಗದೀಶ್ ಎಡಪಡಿಕಾಯ, ಡೊನಾಲ್ಡ್ ಭಟ್ರ, ಬಿ ಶಿವಾನಂದ ಬಾಳಿಗ, ಮಧ್ವರಾಜ್ ಬಿ ಕಲ್ಮಾಡಿ, ಹೆನ್ರಿ ಪಿರೇರಾ, ಜಗದೀಶ್ BS, ವಾಮಯ್ಯ ಜೆ ಕೋಟ್ಯಾನ್. ಲಯನ್ ಟೇಮರ್ ಆಗಿ ಪಿ ಸತ್ಯನಾರಾಯಣ ರಾವ್, ಟ್ರೇಡ್ ಟೀಚರ್ ಆಗಿ ಡಾಕ್ಟರ್ ಎಂ ಶ್ಯಾಂಬಾಗ್, ಇವರು ಕೂಡ ನಮ್ಮ ಸ್ಥಾಪಕ ಸದಸ್ಯರು. ಲಿಯೋ ಕೋಆರ್ಡಿನೇಟರ್ ಆಗಿ ಕಳೆದ ವರ್ಷದ ಅದ್ವಿತೀಯ ಸಾಧನೆ ಮಾಡಿದಂತ ನಮ್ಮ ಪ್ರಾಂತೀಯ ಅಧ್ಯಕ್ಷದ ಲಕ್ಷ್ಮಣ ಲಾಗ್ರಬಾಯಿ. ಎಡಿಟರ್ ಆಗಿ ಕ್ಲಬ್ ಎಡಿಟರ್ ಆಗಿ ವಸಂತಿ ಎಲ್ ಶೆಟ್ಟಿ, ಕ್ಲಬ್ ಅಡ್ಮಿನಿಸ್ಟ್ರೇಷನ್ ಆಗಿ ಡಾಕ್ಟರ್ ಧೀರಜ್ ಹೆಬ್ರಿ, ಕ್ಲಬ್ ಸರ್ವಿಸ್ ಚೇರ್ಮನ್ ಆಗಿ ಕೆ ಪುಷ್ಪರಾಜ್ ಶೆಟ್ಟಿ, ಕ್ಲಬ್ ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಶನ್ ಶ್ರೀನಿವಾಸ್ ಪೂಜಾರಿ ಮಿಲ್ಕರ್, ಮೆಂಬರ್ಶಿಪ್ ಚೇರ್ಮನ್ ದಾಮೋದರ್ BM, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಕೋಆರ್ಡಿನೇಟರ್ ಆಗಿ ಸುಧಾಕರ್ ಆಚಾರ್ಯ, ಥರ್ಡ್ ವೈಸ್ ಪ್ರೆಸಿಡೆಂಟ್ ಆಗಿ ಚಿತ್ರಾ ಜಗದೀಶ್ ಎಡಪಡಿತಾಯ, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಎಂ ರೋಹಿತ್ ಆಶ್ವ, ಫಸ್ಟ್ ವೈಸ್ ಪ್ರೆಸಿಡೆಂಟ್ ರಾಧಾಕೃಷ್ಣ ಭಟ್ವಾಲ್. ಹಾಗೆ ಮುಂದಕ್ಕೆ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಗುವವರು ನಮ್ಮ ಉಮೇಶ್ ಆಚಾರ್ಯ ಅವರು. ಜಾಯಿಂಟ್ ಪ್ರೆಸಿಡೆಂಟ್ ಆಗಿ ರವಿ ರೈ ಅವರು ಆಯ್ಕೆಯಾಗಿದ್ದಾರೆ. ಜಾಯಿಂಟ್ ಸೆಕ್ರೆಟರಿ ಆಗಿ ತಪೋಧನ್ ಶೆಟ್ಟಿ, ಟ್ರೆಸರರ್ ಆಗಿ ಕೇಶವ್ ಆಚಾರ್ಯ, ಸೆಕ್ರೆಟರಿ ಆಗಿ ಸುನಿಲ್ ಬಿ ಆಚಾರ್ಯ, ಅಪೂರ್ವ ಜ್ಯುವೆಲರ್ಸ್. ಹಾಗೆ ಅಧ್ಯಕ್ಷರಾಗಿ ಪ್ರಶಾಂತ್ ಕೋಟ್ಯ. ಇವರ ಹೆಸರನ್ನು ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಅವರ ಜ್ಯೇಷ್ಠ ಪಾಲೆಂಬ ಪ್ರತಿಷ್ಠಿತ ಕುಟುಂಬದ ಶಾಂಭವಿ ಮತ್ತು ದಿವಂಗತ ಮುದರ ಪೂಜಾರಿಯವರ 4 ಮಕ್ಕಳಲ್ಲಿ ಇವರು ಕೊನೆಯವರು. ಪ್ರಾಥಮಿಕ ಶಿಕ್ಷಣ ಬಾಲ್ತಿನ, ಪ್ರೌಢ ಶಿಕ್ಷಣ ಶ್ರೀರಾಮ ವಿದ್ಯಾಕೇಂದ್ರ ಕನ್ನಡಕ, ಮಾನಸ ಗಂಗೋತ್ರಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ BA ಪದವಿ. ಮುಂದಕ್ಕೆ ಉದ್ಯೋಗ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಪ್ರತಿನಿಧಿಯಾಗಿ ಚೇರ್ಮನ್ ಕ್ಲಬ್ ಸದಸ್ಯರಾಗಿ, ಹಿರಿಯ ವಿಮಾ ಸಲಹಾಗಾರರಾಗಿ ಬಂಟ್ವಾಳ ತಾಲೂಕಿನಲ್ಲಿ ಪ್ರಥಮ ವಿಮಾ ಗ್ರಾಮ ಮಾಡಿದ ಹೆಗ್ಗಳಿಕೆ ಕೀರ್ತಿ ಗಳಿಸಿದವರು ನಮ್ಮ ಲಯನ್ ಪ್ರಶಾಂತ್ ಕೋಟೆದವರು. ಪ್ರಸ್ತುತ LIC AOI ಬಂಟ್ವಾಳ ತಾಲೂಕು ಘಟಕದ ಅಧ್ಯಕ್ಷರಾಗಿ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯವಾಕ್ಯವನ್ನು ಮೈಗೂಡಿಸಿಕೊಂಡು ಬಾಲ್ತಿನ ಯೋಗ ಸಂಘದಲ್ಲಿ 2ನೇ ಬಾರಿ ಅಧ್ಯಕ್ಷರಾಗಿ, ಅನ್ನಪೂರ್ಣೇಶ್ವರ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ, ಸಂಜಯಗಿರಿ ನಾಗರಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿ, ಕೋಟ್ಯಾರ್ ಕುಟುಂಬ ಚಾವಡಿಯ ಅಧ್ಯಕ್ಷರಾಗಿ, ಜಾಗೃತಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿ 2006ರಲ್ಲಿ ಲಯನ್ಸ್ ಕ್ಲಬ್ ಸದಸ್ಯರಾಗಿ ಸೇರ್ಪಡೆಗೊಂಡು ವಿವಿಧ ವೃತ್ತಿಗಳನ್ನು ನಿಭಾಯಿಸಿಕೊಂಡು ಬಂದಿರುವುದು ಇವರ ಸೇವಾ ಪದ್ಧತಿಯೇ ಸಾಕ್ಷಿ. ಜಿಲ್ಲೆಯ ಪ್ರತಿಷ್ಠಿತ ಹಾಸ್ಪಿಟಲ್ ಪಾದಮೂಲದ ಹಾಸ್ಪಿಟಲ್ ತುಂಬಿ ತನ್ನ ಪ್ರೀತಿಯ ಬಾಳ ಸಂಗಾತಿ ಶ್ರೀಮತಿ ಸುಷ್ಮಾ ಪ್ರಶಾಂತರೊಂದಿಗೆ ಸೇರಿಕೊಂಡು ರಕ್ತದಾನ ಶಿಬಿರ, ಹಲವಾರು ವೈದ್ಯಕೀಯ ಸಂಬಂಧಿಸಿದ ಸೇವೆಗಳನ್ನು ಮಾಡಿಕೊಂಡು ಬರುತ್ತಿರುವವರು ಲಯನ್ ಸುಷ್ಮಾ ಪ್ರಶಾಂತ್ ದಂಪತಿಗಳು. ಇವರ ಸುಂದರ ಸಂಸಾರದಲ್ಲಿ 2 ಪುಟ್ಟ ಮಕ್ಕಳು, ಲಿಯೋ ಸಾನ್ವಿ, ಮಗ ಸುಮನ್. ಇವರೇ ನಿಮ್ಮನ್ನ ಪ್ರೀತಿಯ ನನ್ನ ಸ್ನೇಹಿತ, ನಮ್ಮ ನಾಯಕ ಲಯನ್ ಪ್ರಶಾಂತ್ ಕೋಟ್ಯ.
ಇನ್ನು ಅಧಿಕಾರಿ ಲಾಯನ್ ಡಾಕ್ಟರ್ ಡಿ ಪ್ರಕಾಶ್ PMG ಅವರನ್ನು ಸಭೆಗೆ ಪರಿಚಯಿಸಲು ನಾನು ಸಂತೋಷಪಡುತ್ತೇನೆ. 2021ರಲ್ಲಿ ಕೊರೋನಾದಿಂದ ಬೆಚ್ಚಿಬಿದ್ದ ಜನತೆಗೆ ವೈದ್ಯ ಸಮುದಾಯ ಸೋಂಕಿತರನ್ನು ಶಂಕಿತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ನಡೆಯುತ್ತಿರಲು ಲಾಯನ್ ಕುಟುಂಬಕ್ಕೆ ತನ್ನ ವೈದ್ಯ ವೃತ್ತಿಯೊಂದಿಗೆ ಲಾಯನ್ ಗವರ್ನರ್ ಹುದ್ದೆಯನ್ನು ಅಲಂಕರಿಸಿ ವೃತ್ತಿ ಮತ್ತು ಸೇವೆಯನ್ನು ಸರಿದೂಗಿಸಿಕೊಂಡು ಕೊರೋನಾ ಸಂದರ್ಭದ ವೈದ್ಯ ರಾಜ್ಯಪಾಲ ಸಂತೃಪ್ತ ಗವರ್ನರ್ ಎಂದು ಕರೆಯಲ್ಪಡುವ ವ್ಯಕ್ತಿ ಇದ್ದರೆ ಅದು 24 ವರ್ಷದ ಸೇವಾ ಅನುಭವದ ವಿಠಲ ಲಯನ್ಸ್ ಕ್ಲಬ್ನ ಹೆಮ್ಮೆಯ ಸದಸ್ಯ ಡಾಕ್ಟರ್ ಡಿ ಪ್ರಕಾಶ್. ಹೊಸತಿಗುರು ಕೂಡಿರಲು ಮನಸೊಬ್ಬರು. ಈ ನಾನುಡಿಯಂತೆ ಸೇವಾ ಸಾಂಗತ್ಯದಲ್ಲಿ ಮುಂಚೂಣಿಯಲ್ಲಿರುವ ಬಂಟ್ವಾಳದ ಜನಮಾನಸದಲ್ಲಿ ಸೇವೆಯೇ ಪರಮೋಚ್ಚವೆಂದು ನಂಬಿ ಮುನ್ನಡೆಯುತ್ತಿರುವ ಈಗಾಗಲೇ ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ಆ ಮೂಲಕ ನಾವು ಸೇವೆಯಲ್ಲಿ ಅಗ್ರಗಣ್ಯ ಎಂಬ ಸಂಸ್ಥೆಯ ಒಂದು ಧ್ಯೇಯವನ್ನು ಮೈಗೂಡಿಸಿಕೊಂಡು ಬೆಳೆಸಿದಂತಹ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಇವತ್ತು ಇರುವರು ಕ್ರಿಯಾಶೀಲ ಸೇವಾ ಪ್ರವೃತ್ತ ಸದಸ್ಯರನ್ನು ಸೇರಿಸಲು ಸಂತೋಷ ಪಡುತ್ತೇವೆ. ಅವರ ಪರಿಚಯದ ವಿಚಾರವಾಗಿ ಸಂಕ್ಷಿಪ್ತವಾಗಿ ಅವರನ್ನು ಈ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರನ್ನು ಪರಿಚಯಿಸಲು ನಾನು ತುಂಬ ಹೆಮ್ಮೆ ಪಡುತ್ತಾ ಇದ್ದೇನೆ. ಪ್ರಥಮವಾಗಿ ಶ್ರೀಯುತ ದೇವಪ್ಪ ಪೂಜಾರಿ ಅವರು. ಶ್ರೀಯುತ ದೇವಪ್ಪ ಪೂಜಾರಿಯವರು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಮುಂಬಯಿಯ ಕಚೇರಿಯ ಅಧೀಕ್ಷಕರಾಗಿ ಸೇವೆ ಸಲ್ಲಿಸಿ ಇದೀಗ ವಿಶ್ರಾಂತ ಜೀವನವನ್ನು ನಡೆಸುತ್ತಿರುವವರು. ಜೂನ್ 1, 1960ರಂದು ಜನಿಸಿದ ಶ್ರೀಯುತರು ನಮ್ಮದೇ ಊರಿನ ತುಂಬೆಯ ಪರ್ಲಟ್ಟಿಯಲ್ಲಿ ಅವರ ಧರ್ಮಪತ್ನಿ ಶ್ರೀಶಿರೋಡು ತಲಪಾಡಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಒಂದು ದೊಡ್ಡದಾದ ಸೆಕೆಂಡ್ ಹ್ಯಾಂಡ್ ಕಾರು ಮತ್ತು ದ್ವಿಚಕ್ರ ಇತ್ಯಾದಿ ವಾಹನಗಳ ಪ್ರತಿಷ್ಠಿತ ಶೋರೂಮ್ SLV ಮೋಟಾರ್ ಸಂಸ್ಥೆಯ ಮಾಲಕರಿವರು. ಒಟ್ಟಿಗೆ ಇನ್ನಸೆಂಟ್ ಬ್ಯಾಂಕ್ನಲ್ಲೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಗಸ್ಟ್ 18, 1990ರಂದು ಕೊಟ್ಬನ್ ಕೋಡಿ ಮನೆತನದಲ್ಲಿ ಜನ್ಮ ತಾಳಿದ ಇವರು ಇವತ್ತಿನವರೆಗೂ ಸ್ಟಿಲ್ ಬ್ಯಾಚುಲರ್ ಆಗಿ ನಮ್ಮೊಂದಿಗಿದ್ದಾರೆ. ಪ್ರತಿಭಾವಂತ ಕ್ರಿಕೆಟ್ ಆಟಗಾರರಾದ ಶ್ರೀಯುತ ಸುಜಿತ್ ಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಇವರನ್ನು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಸಭೆಗೆ ಪರಿಚಯಿಸಿದ ಹಿರಿಯ ಸದಸ್ಯ ಸಂಜೀವ ಶೆಟ್ಟಿ ಅವರಿಗೆ ಮನಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಸಂಸ್ಥೆ ಈಗಾಗಲೇ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ರು, 1 ವರ್ಷದ ಕಾಲ ಮಿತಿಯಲ್ಲಿ ಅಧ್ಯಕ್ಷರು ಮತ್ತು ಅವರ ತಂಡ ಏನು ಸಾಧನೆ ಮಾಡಲಿಕ್ಕಾಗ್ತದೆ ಅದನ್ನು ಮಾಡಬೇಕು. ವರ್ಷ ಕಳೆದ ಕೂಡಲೇ ಹೊಸ ತಂಡ ಬರ್ತದೆ. ಇಲ್ಲಿ ರಾಜಕೀಯಕ್ಕೂ ಮತ್ತು ಲಯನ್ಸಿಗೂ ವ್ಯತ್ಯಾಸ ಇಷ್ಟೇ. ಇಲ್ಲಿ ಅಧಿಕಾರ ಇರುವುದು 1 ವರ್ಷ. ಆ 1 ವರ್ಷದಲ್ಲಿ ಅವನು ಸ್ಥಾನವನ್ನು ಬಿಟ್ಟು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ಕಳೆದ ಬಾರಿ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡಿ ಈ ಬಿಲ್ಡಿಂಗ್ ಅನ್ನು ಸುಂದರೀಕರಿಸಿ ಆ ಉತ್ತಮ ಜಿಲ್ಲೆಯಲ್ಲಿ 4ನೇ ಸ್ಥಾನವನ್ನು ಪಡೆದಿರುವಂತಹ ಉಮೇಶ್ ಆಚಾರ್ ಮತ್ತು ಅವರ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸಿಂಹ ಅಲ್ಲ, ಸಿಂಹದ ವ್ಯಕ್ತಿತ್ವವುಳ್ಳ ಜನರು, ಸಿಂಹದ ಸಿಂಹಾವಲೋಕನ ಮಾಡುವಂತಹ ಚಿಂತನೆ ಮತ್ತು ಸಿಂಹದ ಗಾಂಭೀರ್ಯ ಇರುವವರು ಅಂತ ಇಲ್ಲಿ ಹೇಳ್ತೇವೆ. ಆದರೆ ಲಯನ್ಸ್ ಅನ್ನೋದು LIONS. ಲಯನ್ಸ್ ಅಂದರೆ ಸಿಂಹ ಅಲ್ಲ, ಲಯನ್ಸ್ ಅಂದರೆ ಲಿಬರ್ಟಿ ಇಂಟೆಲಿಜೆನ್ಸ್ ಅವರ್ ನೇಷನ್ ಸೇಫ್ಟಿ ಅಂತ. ಇವತ್ತು ನಾನು ಈಗಲೇ ಒಂದು ಸಣ್ಣ ಪೀಠಿಕೆ ಕೊಟ್ಟೆ. ನಾವೆಲ್ಲ ಅದೃಷ್ಟವಂತರು. ಯಾಕಂತ ಹೇಳಿದ್ರೆ ಎಲ್ಲ ಸೇವಾ ಮನೋಭಾವನೆಗಳನ್ನು ನಾವು ಗುರುತಿಸ್ತೇವೆ. ಇವತ್ತು ನಿಮ್ಮನ್ನು ಗುರುತಿಸಿ ನಮ್ಮ ಸಂಸ್ಥೆಗೆ ಸದಸ್ಯರಾಗಲಿಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೇವೆ. ಇದು ಈ ಸದಸ್ಯತನ ಇಟ್ ಈಸ್ ಬೈ ಇನ್ವಿಟೇಷನ್. ಆದ್ದರಿಂದ ಇಲ್ಲಿ 100 ವರ್ಷಗಳ ಭವ್ಯ ಇತಿಹಾಸ ಉಂಟು ನಮ್ಮ ಲಯನ್ಸ್ ಸಂಸ್ಥೆಗೆ. ಸೇವಾ ಚಟುವಟಿಕೆಗಳಲ್ಲಿ ಅತ್ಯಂತ ಹಿರಿದಾದ ಸ್ಥಾನವನ್ನು ಪಡೆದಿದೆ ನಮ್ಮ ಲಯನ್ಸ್ ಸಂಸ್ಥೆ, ಲಯನ್ಸ್ ಇಂಟರ್ನ್ಯಾಷನಲ್. 1917ರಲ್ಲಿ
ಮೆಲ್ವಿನ್ ಜೋನ್ಸ್ ಅವರು ಪ್ರಾರಂಭಿಸಿದಂಥ ಸಂಸ್ಥೆ ಇವತ್ತು 1 ಶತಕವನ್ನು ಪೂರೈಸಿ 106ನೇ ವರ್ಷದಲ್ಲಿದೆ. ಆ ಮಹಾನುಭಾವ ಯಾವ ಚಿಂತನೆಯನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು ಅದು 100 ವರ್ಷದ ಗಡಿ ದಾಟಿದೆ. ಮುಂದಿನ 1 ಶತಮಾನಕ್ಕೆ ನಾವು ನಮ್ಮ ಸಮಾಜವನ್ನು ಸಿದ್ಧಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮಂಥ ಸ್ವಯಂ ಸೇವಕರನ್ನು ಇಲ್ಲಿ ಜೋಡಣೆ ಮಾಡ್ತಾ ಇದ್ದೇವೆ. ಆ ಸ್ವಯಂ ಸಂದರ್ಭದಲ್ಲಿ ಕೂಡ ನಿಮ್ಮ ಜೊತೆಗೆ ಅವರನ್ನು ಕರ್ಕೊಂಡು ಬಂದು ಕ್ಲಬ್ಬಿನ ಅತ್ಯಂತ ಕ್ರಿಯಾಶೀಲ ಸದಸ್ಯರನ್ನಾಗಿ ಮಾಡುವ ಜವಾಬ್ದಾರಿ ಇದೆ. ಅದಕ್ಕೆ ಬದ್ಧರಾಗಿದ್ದರೆ ಕೈಯಲ್ಲಿ ಒಪ್ಪಿಗೆ. ಸೊ ಸಭೆಗಳಲ್ಲಿ ಎಲ್ಲರೂ ತುಂಬ ಸೀರಿಯಸ್ ಆಗಿರುವಾಗ ಅವರನ್ನು ನಗಿಸುವಂಥ ಕೆಲಸ ಈ ಹಾಸ್ಯದ ಮೂಲಕ ಮಾಡುವ ಜವಾಬ್ದಾರಿ ನಿಮ್ಮದು. ಬಲಗೆ ನಿಂತು ಥ್ಯಾಂಕ್ ಯು. ಸರಿಯಾದ ಮಾರ್ಗದರ್ಶನ ಅಗತ್ಯ. ಅವರನ್ನು ನಾಯಕತ್ವದೆಡೆಗೆ ತರಬೇತಿಗೊಳಿಸುವಲ್ಲಿ ಅವರು ಸೇವೆ ಮಾಡಬೇಕಂತ ನಾವು ಹೇಳುವುದಿಲ್ಲ. ನಾವು ಲಯನ್ಸ್ ಸಂಸ್ಥೆಯವರು ಸೇವೆ ಮಾಡುವಾಗ ಅವರನ್ನು ಜೊತೆಗೆ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಾಯಕತ್ವದ ಮೂಲಕ ಅವರು ಲಿಯೋ ಕನ್ವರ್ಟ್ ಆಗಿ ಲಯನ್ಸ್ ಆಗಬಹುದು ಆ ನಿಟ್ಟಿನಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇರಬೇಕು. ಒಳಗೇನೈತೆ ಉಪಯೋಗಿಸಿ ನೀವು ಸಮಾಜಕ್ಕೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಬುಲೆಟಿನ್ ಅನ್ನು ನೀವು ತಯಾರಿಸಬೇಕು. ಸೆಪ್ಟೆಂಬರ್ ಬುಲೆಟಿನ್ಗೆ ವಿಶೇಷವಾದ ಮಾಹಿತಿಗಳುಳ್ಳ ಈ ಎಡಿಟರ್ ಕೆಲಸವನ್ನು ನಿಮಗೆ ಕೊಟ್ಟಿದ್ದಾರೆ. ಅದನ್ನು ಮಾಡಲಿಕ್ಕೆ ಬದ್ಧರಿದ್ದರೆ ಒಳಗೆ ಉಪಯೋಗಿಸಿ. ಕ್ಲಬ್ಬಿನ ಅಡ್ಮಿನಿಸ್ಟ್ರೇಟರ್ ಅನ್ನುವ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸಲಿಕ್ಕೆ ಬದ್ಧರಿದ್ದರೆ ಒಪ್ಪಿಗೆ ಸೂಚಿ. ಥ್ಯಾಂಕ್ ಯು. ನಮ್ಮ ಅಂತಾರಾಷ್ಟ್ರೀಯ ಗ್ಲೋಬಲ್ ಸರ್ವಿಸ್ ಏನಿದೆ, ಡಯಾಬಿಟಿಸ್ ಇರ್ಬೋದು, ಪೀಡಿಯಾಟ್ರಿಕ್ ಕ್ಯಾನ್ಸರ್ ಇರ್ಬೋದು, ಎನ್ವೈರ್ಮೆಂಟ್ ಇರ್ಬೋದು, ಸೈಟ್ ವಿಷನ್ ಇರ್ಬೋದು, ರಿಲೀವಿಂಗ್ ಹಂಗರ್ ಇರ್ಬೋದು, ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕ್ಲಬ್ಬಿನಲ್ಲಿ ಕಾರ್ಯಕ್ರಮಗಳ ಜೋಡಣೆ ಮಾಡಬೇಕಾಗ್ತದೆ. ನೀವು ಗ್ಲೋಬಲ್ ಆಕ್ಷನ್ ಟೀಮ್ ಅಂತ ಕೇಳಿರ್ಬೋದು. ಗ್ಲೋಬಲ್ ಆಕ್ಷನ್ ಟೀಮಲ್ಲಿ ಗ್ಲೋಬಲ್ ಲೀಡರ್ಶಿಪ್, ಗ್ಲೋಬಲ್ ಮೆಂಬರ್ಶಿಪ್ ಮತ್ತು ಗ್ಲೋಬಲ್ ಸರ್ವಿಸ್ ಟೀಮ್ ಅಂತ ಇದೆ. ಆ ಸರ್ವಿಸ್ ಟೀಮಿನ GST ಆಫ್ ದ ಕ್ಲಬ್, GST ಚೇರ್ಪರ್ಸನ್ ಆಫ್ ದ ಕ್ಲಬ್ ನೀವಾಗಿರ್ತೀರಿ. ಆದ್ದರಿಂದ ಗ್ಲೋಬಲ್ ಆಕ್ಷನ್ ಟೀಮಿನ ಯಾವುದೇ ಒಂದು ಮೀಟಿಂಗ್ ಇರ್ಬೋದು, ನಾವು ಮಾಹಿತಿ ಮತ್ತು ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ ಅಂದರೆ ಪಬ್ಲಿಕ್ಕಿಗೆ ಪತ್ರಿಕೆಗಳ ಮೂಲಕ, ಪ್ರೆಸ್ನ ಮೂಲಕ ನಾವು ಮಾಡಿದ ಕೆಲಸಗಳನ್ನು ರಿಪೋರ್ಟ್ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಸಹಾಯ ಅಗತ್ಯವಿದೆ. ಒಪ್ಪಿಗೆ ಸೂಚಿಸಿದ್ದಾರೆ. ಮೆಂಬರ್ಶಿಪ್ ಕಮಿಟಿ ಚೇರ್ಪರ್ಸನ್ ದಾಮೋದರ್ PM. ಜಿಲ್ಲಾ ಗವರ್ನರ್ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಹೋಗಿ ಬಂದು ಒಂದು ಗೋಲ್ ಇಟ್ಕೊಂಡು ಬಂದಿದ್ದಾರೆ, ಇಷ್ಟು ಸದಸ್ಯರನ್ನು ಮಾಡಬೇಕಂತ. ಆ ಸದಸ್ಯರ ಆ ಗೋಲನ್ನು GMT ಚೇರ್ಮನ್ಗೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ. ಆ ಮೂಲಕ ನಮ್ಮ RCಗಳಿಗೆ, ಜರ್ಸಿಗಳಿಗೆ ಕೊಟ್ಟಿದ್ದಾರೆ. ಕೊನೆಗೆ ಬರುವುದು ಕ್ಲಬ್ಬಿನ ಪ್ರೆಸಿಡೆಂಟ್ ಮತ್ತು ಕ್ಲಬ್ಬಿನ ಮೆಂಬರ್ಶಿಪ್ ಚೇರ್ಮನ್. ಇವತ್ತು ನಾವು ನಮ್ಮ ಕ್ಲಬ್ಬಿನ ವಿಚಾರಗಳನ್ನು ಇಟ್ಟುಕೊಂಡು ನಾವು ಮೆಂಬರ್ಶಿಪ್ ಜಾಸ್ತಿ ಮಾಡಬೇಕಾ ಬೇಡುವಂಥದ್ದು ನೀವೇ ನಿರ್ಧಾರ ಈ ಬೋರ್ಡಲ್ಲಿ ತಗೊಳ್ಬೇಕು. ಯಾಕಂದರೆ ಕ್ಲಬ್ಬಿನ ಸದಸ್ಯರ ಹೆಸರು ಈಗಾಗಲೇ ಡೈಮಂಡ್ 7 ಆಗಿ ಈ ಸಾರಿ ಡೈಮಂಡ್ 8 ಅವರು ಕೊಟ್ಟಿದ್ದಾರೆ. ಈ ಸಾರಿ ಹೊಸ ಸದಸ್ಯರಿಗೆ ನಮ್ಮ ಜಿಲ್ಲೆ 20,000 ಒಂದು ದೇಣಿಗೆಯನ್ನು ಜಿಲ್ಲೆಯಿಂದ ಕೊಡ್ತಾರೆ. ಆಮೇಲೆ RC ದರ್ಶಿಗಳು ಸೇರಿ ಈಗ 82,000 ಅಂತ ಹೇಳಿದರೆ, ಮಹಿಳೆಯರಿಗೆ 25,000 ಇದೆ. ಮಹಿಳಾ ಸದಸ್ಯರು MJF ಆಗೋದ್ರಿಂದ 25,000 ದೇಣಿಗೆ ಜಿಲ್ಲೆಯಿಂದ ಕೊಡ್ತಾರೆ. ಆದ್ದರಿಂದ ನಿಮ್ಮ ಕೆಲಸ ಸ್ವಲ್ಪ ಹಗುರ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಇನ್ನೂ ಹೆಚ್ಚಿನ, ಯಾಕಂದರೆ ಕೆರೆಗೆ ಚೆಲ್ಲಿದ್ದು ನಮಗೆ ಮತ್ತೆ ಅದರ ಕೆರೆಯ ನೀರಿನ ಪ್ರಯೋಜನ ಬರ್ತದೆ. ಅದು ಮಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಿದ್ರೆ ಬೋರ್ಡಿನ ಡೈರೆಕ್ಟರ್ಸ್ ಮೇನ್ ಇಂಪಾರ್ಟೆಂಟ್ ಆಗ್ತಾರೆ. ನೀವು ಪ್ರತಿಯೊಂದು ಕ್ಲಬ್ಬಿನ ಮೀಟಿಂಗ್ಗೆ ಬರುವುದರ ಮೂಲಕ ಎಲ್ಲಿ ತಪ್ಪಿದವರೋ ಅಲ್ಲಿ ತಿದ್ದಿ ನಮ್ಮ PSCಗಳನ್ನು ಕೈ ಹಿಡಿದು ಮುನ್ನಡೆಸಬೇಕು. ಜವಾಬ್ದಾರಿ ನಿಮಗಿದೆ. ಬದ್ಧರಿದ್ದರೆ ಒಳಗೆ ನಿಂತು ಒಪ್ಪಿಸಿ. ಅಡ್ವೈಸರ್ಸ್ ಒಳಗೆ ನಿಂತು ಒಪ್ಪಿಸಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಆ ನಡು ಪೀಠದಲ್ಲಿ ನೋಡಲಿಕ್ಕೆ ನಾವು ಆಚರಿಸಿದ್ದೇವೆ. ಆ ನಿಟ್ಟಿನಲ್ಲಿ ಪ್ರಥಮ ವೈಸ್ ಪ್ರೆಸಿಡೆಂಟ್ ಅಂದರೆ ನೀವು GLT ಚೇರ್ಮನ್ ಆಫ್ ದ ಕ್ಲಬ್.
ಈ ಗ್ಯಾಸ್ ಸ್ಟ್ರಕ್ಚರಲ್ಲಿ ನಿಮಗೆ ಹೆಚ್ಚಿನ ಮಹತ್ವವನ್ನು ನಾವು ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಲೀಡರ್ಶಿಪ್ ವಿಚಾರದಲ್ಲಿ ಗ್ಯಾಸ್ ಕಾಂಕ್ಲೇವ್ ಇರ್ಬೋದು ಅಥವಾ ನಮ್ಮ ಝೋನಲ್ ಮೀಟಿಂಗ್ ಆಗಿರ್ಬೋದು, ಅದರಲ್ಲಿ ನಿಮ್ಮ ಭಾಗವಹಿಸುವಿಕೆ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮುಂದಿನ ಹಾಗೆ ರೋಹಿತಾಶ್ ಮತ್ತು ಚಿತ್ರ ಜಗದೀಶ್ ಅವರು, ನೀವು ಕೂಡ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಝೋನಲ್ ಮೀಟಿಂಗ್ ಹೋಗೋದಿದ್ರೆ ರೋಹಿತಾಶ್ ಅವರು ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಹೋಗಬೇಕು. ಯಾಕಂದರೆ ಅಲ್ಲಿ ಎಲ್ಲಿಯೂ ಖಾಲಿ ಆಗಬಾರ್ದು. ಹೆಚ್ಚು ಜನ ಝೋನಲ್ ಮೀಟಿಂಗ್ ಬಂದಾಗೆ ಒಳ್ಳೆಯ ಮಾಹಿತಿಗಳನ್ನು ಝೋನ್ ಚೇರ್ಮನ್ ಕೊಡ್ತಾರೆ, ಆಮೇಲೆ ಗವರ್ನರ್ ಕೂಡ ನೋಡ್ತಾರೆ ಝೋನ್ ಚೇರ್ಮನ್ನ ರಿಪೋರ್ಟಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ. ಆದ್ದರಿಂದ ನಿಮ್ಮ ಅಸ್ತಿತ್ವ ಮತ್ತು ಉತ್ತಮ ಕಾರ್ಯಗಳಿಗೆ ಅದು ಪೂರಕವಾಗ್ತದೆ ಅನ್ನುವ ನಿಟ್ಟಿನಲ್ಲಿ ನೀವು ಉಪಾಧ್ಯಕ್ಷರ ಜವಾಬ್ದಾರಿಯನ್ನು ವಹಿಸುತ್ತೀರಿ. ದುಡ್ಡು ಕೊಟ್ಟರೆ ಮಾತ್ರ ನಮ್ಮ ಕ್ಲಬ್ ಆಕ್ಟಿವ್ ಅಂತ ಹೇಳಿಕೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸದಸ್ಯರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ಜಿಲ್ಲೆಗೆ, ಮಲ್ಟಿಪಲ್ಗೆ ಎಷ್ಟು ನ್ಯೂಸ್ ಕೊಡಬೇಕು ಅನ್ನೋದನ್ನು ಅವರಿಗೆ ತಿಳಿಯಬೇಕು. ಸುಮಾರು 4,500 ರೂಪಾಯಿಯನ್ನು ನಾವು ಅಂತಾರಾಷ್ಟ್ರೀಯ ದೇಣಿಗೆ ಇರ್ಬೋದು. ಸೆಕ್ರೆಟರಿ ಆಗಬೇಕಿದ್ರೆ ಒಳ್ಳೆಯ ಕಮ್ಯುನಿಕೇಶನ್, ನೀವು ಈಗಾಗಲೇ ಆ ಒಂದು ಜಿಲ್ಲೆಯ ಮತ್ತೆ ಕ್ಲಬ್ಬಿನ ಕೊಂಡಿಯಾಗಿ ಮತ್ತು ಕ್ಲಬ್ಬಿನ ಆಗುವವರು, ಅದು ಮೀಟಿಂಗ್ ಇರ್ಬೋದು, ಎಜೆಂಡಾ ತಯಾರಿಸಿರ್ಬೋದು, ಮಿನಿಟ್ಸ್ ರೆಡಿ ಮಾಡೋದಂತ ಇರ್ಬೋದು, ಎಲ್ಲರಿಗೆ ಇನ್ಫಾರ್ಮ್ ಮಾಡುವ ಎಲ್ಲ ಕೆಲಸವು ನಿಮ್ಮ ಜವಾಬ್ದಾರಿ. ಅದೇ ರೀತಿ ನೀವು ಝೋನ್ ಅಡ್ವೈಸರ್ ಮೀಟಿಂಗ್ಗೆ ಭಾಗವಹಿಸುವುದರ ಮೂಲಕ ಅಲ್ಲಿ ಝೋನ್ ಅಡ್ವೈಸರಿ ಮೀಟಿಂಗನ್ನು ಯಶಸ್ವಿಗೊಳಿಸಬೇಕು. ನೀವು ಈ ಕೆಲಸ ಮಾಡಲಿಕ್ಕೆ ಬದ್ಧರಿದ್ದರೆ ಬಲಗೆ ರೀತಿ ಒಪ್ಪಿಸಿ. ಥ್ಯಾಂಕ್ ಯು. ತಪೋಧಿ ಶೆಟ್ಟಿಯವರೇ, ಉತ್ತಮ ಕ್ರೀಡಾಪಟು, ಶಟ್ಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕ್ರೀಡಾ ರಂಗದಲ್ಲಿ ತಮ್ಮದೇ ಆದ ಸ್ವಿಮ್ಮಿಂಗ್ ಇರ್ಬೋದು, ಅದರಲ್ಲೂ ಕೂಡ ತಮ್ಮ ಸಾಧನೆಯನ್ನು ತೋರಿಸಿದವರು. ಹಲವಾರು ಪ್ರತಿಭೆಗಳಿರುವ ನಮ್ಮ ಕ್ಲಬ್ಬು ಒಂದೊಂದು ಜವಾಬ್ದಾರಿಯನ್ನು ಕೊಡುವಾಗ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ನಾನು ಮಾತಾಡ್ತಿರೋದು ಕ್ಲಬ್ಬಿನಲ್ಲಿ ನೀವು ಆಕ್ಟಿವ್ ಆಗಿ ಇದ್ರಿ, ಆದರೆ ನಮಗೆ ತೆರೆಮರೆಯಲ್ಲಿ ಇದ್ದಾಗೆ ಕಾಣ್ತಿತ್ತು. ಇವತ್ತು ವೇದಿಕೆಗೆ ಸೆಂಟ್ರಲ್ ಜಾಗವನ್ನು ನೀವು ಅಲಂಕರಿಸಲಿಕ್ಕೆ ನಿಮ್ಮ ಎಲ್ಲ ತಂಡದವರು ಇವರು ಸೂಕ್ತ ಅಂತ ಹೇಳಿ ಈ ವರ್ಷ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಇದು ಒಂದು ಜವಾಬ್ದಾರಿಯುತವಾದ ಸ್ಥಾನ. ನೀವು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದ ಮಾತ್ರಕ್ಕೆ ನೀವು ಟೋಟಲ್ ಡಿಸಿಷನ್ ನೀವು ಮಾಡಿಲ್ಲ. ನಮ್ಮ ಎಲ್ಲ ಬೋರ್ಡ್ ಸದಸ್ಯರಿದ್ದಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ಒಪ್ಪಿಗೆ ಕೊಟ್ಟರೆ ಅವರ ಅನುಮೋದನೆಯ ಮೇಲೆ ನಾವು ಕಾರ್ಯನಿರ್ವಹಿಸಬೇಕು. ಯಾಕಂದರೆ ಪ್ರಯತ್ನ ಸಾಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾಡಿದ್ರೆ, ಒಪ್ಪಿಗೆ ಇದ್ದರೆ ಹೊರಗೆ ನೀವು ಸಹಕಾರಿಯಾಗ್ತೀರಿ. ಮುಂದಿನ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಭಾಗವಹಿಸುವ ಅಗತ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಇದ್ದರೆ ಬಲಗೈ ರೀತಿ ಒಪ್ಪಿಗೆ ಸೂಚಿಸಿ. ಓಕೆ. ಸೊ ಫಾರ್ ದ ಇಯರ್ 2023-24 for Lions Club of Patwal, headed by Prashant Kotian, they are duly installed to their respective officers. And the thunderous applause, we welcome the President to the dais. Let him exchange the collar. Secretary, please come over to the dais and exchange the file, and the treasurer also come over to the dais and exchange the pin. ಕೊನೆಯದಾಗಿ ಇದೊಂದು ಅಧಿಕಾರದ ಸಂಕೇತ, ಸಿಂಬಲ್ ಆಫ್ ಅಥಾರಿಟಿ. ಇದನ್ನು ಲಯನ್ಸ್ ಕ್ಲಬ್ ಬಂಟ್ವಾಳದ ಎಲ್ಲ ಸದಸ್ಯರ ಪ್ರೀತಿ ವಿಶ್ವಾಸದ ದ್ಯೋತಕವಾಗಿ ನಾವು ಪ್ರಶಾಂತ್ ಕೋಟ್ಯನವರಿಗೆ ನೀಡಲಿದ್ದೇವೆ. ಕಾರ್ಯಕ್ರಮ ಪ್ರಾರಂಭಿಸುವಾಗ ಇದನ್ನು ನೀವು
ಗಾಂಗಿನ ಬಲ ಸೈಡಿಗೆ ಬಡಿದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು. ಮತ್ತು ಮುಕ್ತಾಯ ಮಾಡುವಾಗ ಎಡಬದಿಯಲ್ಲಿ ಬಡಿದು ಅದನ್ನು ಅಂತ್ಯ ಮಾಡಬೇಕು. ಅದೇ ರೀತಿ ಕ್ಲಬ್ಬಿನಲ್ಲಿ ಏನಾದರೂ ಗಲಾಟೆ ಆದರೆ ಅದಕ್ಕೂ ನೀವು ಯೂಸ್ ಮಾಡ್ಬೋದು. ಆದರೆ ನಿಮ್ಮ ಕ್ಲಬ್ಬಿನಲ್ಲಿ ಅಂತ ಆಗೋದು ಬೇಡ. ಪ್ರೀತಿ ವಿಶ್ವಾಸದ ವರ್ಷ ನಿಮ್ಮದಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸಿ ನಮ್ಮ IPMC ಸೇರದ ವಸಂತ್ ಶೆಟ್ಟಿ ಅವರು ಈ ಗ್ಯಾವೆಲನ್ನು ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮುಂದಿನ ಸಾಲಿನ ಅಧ್ಯಕ್ಷರಾಗಿ ಇದೀಗ ಪದಾರ್ಪಣೆಗೊಂಡಂತಹ ಲಯನ್ ಪ್ರಶಾಂತ್ ಕೋಟ್ಯ ನೇತೃತ್ವದ ಲಯನ್ ಸುನಿಲ್ ಬಿ ಅಪೂರ್ವ ಕಾರ್ಯದರ್ಶಿಗಳು, ಲಯನ್ ಕೇಶವ ಆಚಾರ್ಯ ಕೋಶಾಧಿಕಾರಿಗಳು ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ಅತಿಥಿಗಳ ಸಮಕ್ಷಮದಲ್ಲಿ ನೆರೆದಿರುವಂತಹ ಎಲ್ಲ ಲಯನ್ ಹಿತೈಷಿಗಳ ಉಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ನೂತನ ತಂಡಕ್ಕೆ ಸದಾ ಇರಲಿ. ಶುಭ ಸಂಕೇತದ ಮೂಲಕ ಮುಂದಿನ ದಿನಗಳಲ್ಲಿ ಎಲ್ಲ ಸಮೃದ್ಧಿಯನ್ನು ಕಾಣಲಿ, ಎಲ್ಲರಿಗೂ ಸನ್ಮಂಗಲ ಕೊಡಲಿ ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ದೀಪ ಬೆಳಗಿಸುವ ಮುಖೇನ ಗೌರವಾನ್ವಿತ ಅತಿಥಿಗಳು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖೇನ ನಿಮ್ಮ ಚಪ್ಪಾಳೆಯೇ ನಮ್ಮ ನೂತನ ತಂಡಕ್ಕೆ ಶ್ರೀರಕ್ಷೆ, ಆಶೀರ್ವಾದ, ಶುಭಾಶಯ ಎಲ್ಲವೂ ಕೂಡ. ನೂತನ ತಂಡಕ್ಕೆ ಶುಭವಾಗಲಿ ಎನ್ನುವಂತಹ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಅವರಿಗೆ ಸೇವಾ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಜನಮಾನಸದಲ್ಲಿ ಹೆಸರನ್ನು ಪಡೆದಂತಹ ಸಂಸ್ಥೆ ಲಯನ್ಸ್ ಕ್ಲಬ್ ಬಂಟ್ವಾಳ ಪರಿಸರದಲ್ಲಿ ಮಾತ್ರವಲ್ಲದೆ ಲಯನ್ಸ್ ಜಿಲ್ಲೆಯಲ್ಲಿ ವಿಶೇಷ ಸ್ಥಾನಮಾನವನ್ನು ಗಳಿಸಿರುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆ ಲಯನ್ಸ್ ಕ್ಲಬ್ ಬಂಟ್ವಾಳ. ಇವರ ಪರಿಚಯಕ್ಕಾಗಿ ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ ಲಯನ್ ಜಯಂತ್ ಶೆಟ್ಟಿ ತಮ್ಮ ಸಾಕಾರ ಮೂರ್ತಿ, ನೇರ ನರನುಡಿಯ ಶ್ರೀಮಂತ ವ್ಯಕ್ತಿತ್ವ ಹೊಂದಿರುವ ಶ್ರೀ ಪದ್ಮರಾಜ್ ಆರ್ ಇವರು ನಮ್ಮ ಇಂದಿನ ಮುಖ್ಯ ಅತಿಥಿಯಾಗಿದ್ದಾರೆ. ಅವರನ್ನು ಸಭೆಗೆ ಪರಿಚಯಿಸಲು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರು ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರತಿಷ್ಠಿತ ಬಿಲ್ಲವ ಸಮಾಜದ ಶ್ರೀ HM ರಾಮಯ್ಯ ಮತ್ತು ಶ್ರೀಮತಿ ಲಲಿತಾ ದಂಪತಿಯ ದ್ವಿತೀಯ ಪುತ್ರನಾಗಿ ಜನಿಸಿದರು. ಬಾಲಮಾರಿಯ ಸಂದರ್ಭದಲ್ಲಿ, ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ನಿರಾಶ್ರಿತರಿಗೆ ಅನ್ನದಾನ ಹಾಗೂ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡುವ ಮೂಲಕ ಬಡವರ ಕಾಮಧೇನು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. KPC ಜನರಲ್ ಸೆಕ್ರೆಟರಿ, ಯುವ ವಾಹಿನಿಯ ಕೇಂದ್ರ ಸಮಿತಿ ಗೌರವ ಸಲಹೆಗಾರರು, JP ಪ್ರತಿಷ್ಠಾನ ದಕ್ಕ ಜಿಲ್ಲೆಯ ಗೌರವ ಸಂಚಾಲಕರು ಆಗಿರುವ ಇವರಿಗೆ ನಮ್ಮ ಕುಲ ವಾಹಿನಿಯ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿ ಹಾಗೂ ಗೌರವಕ್ಕೆ 23-24ನೇ ಸಾಲಿನ SLC ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ತಾಲೂಕಿನಲ್ಲಿ ಓದಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಪ್ರಥಮ್ 625ರಲ್ಲಿ 614 ಅಂಕಗಳನ್ನು ಗಳಿಸಿದ್ದಾನೆ. ಈಗ ದೀಪಿಕಾ ಪ್ರೌಢಶಾಲೆ ಮೋಹನ್ ಬಾಬು
ರಾಹುಲ್ ಇವನು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ PUCಯಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದರಲ್ಲಿ ಕಲಾ ವಿಭಾಗದಲ್ಲಿ ಮೊಹಮ್ಮದ್ ಅರ್ಫಾಜ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು, ತಾವು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. 562 ಅಂಕಗಳನ್ನು ಗಳಿಸಿರ್ತಾರೆ. ಹಾಗೆ ವಾಣಿಜ್ಯ ವಿಭಾಗದಲ್ಲಿ ಗೌತಮಿ ಕಾರ್ಮೆಲ್ ಬಾಲಕಿಯರ ಪ್ರೌಢಶಾಲೆ ಮಡಂಕಾಪು, ಅಂಕ 592. ಗೌತಮಿಯವರು ವೇದಿಕೆ ಬರಬೇಕು. ಹಾಗೆ ವಿಜ್ಞಾನ ವಿಭಾಗದಲ್ಲಿ 584 ಅಂಕಗಳನ್ನು ಗಳಿಸಿ ಕಾರ್ಮೆಲ್ ಬಾಲಕಿಯರ ಪ್ರೌಢಶಾಲೆಗೆ ಹೆಮ್ಮೆಯ ಗರಿಯನ್ನು ತಂದಂತಹ ಸಮಂತ ಅಥೇನಾ ಡಿಸೋಜ, ತಾವು ಕೂಡ ವೇದಿಕೆ ಬರಬೇಕು. ತಾಲೂಕಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇವರನ್ನ ಪ್ರೋತ್ಸಾಹಿಸಿದ ಪೋಷಕರಿಗೆ, ಮಾರ್ಗದರ್ಶನ ನೀಡಿದ ಶಿಕ್ಷಕರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪ್ರತಿಭಾವಂತರನ್ನ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರು ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳು, ಶೈಕ್ಷಣಿಕ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿನಿಗಳಿಗೆ ಗೌರವಿಸುವ ಮೂಲಕ ಅವರ ಸಾಧನೆ ಇನ್ನಷ್ಟು ಬೆಳಗಲಿ, ಹಾರೈಕೆ, ಆಶೀರ್ವಾದ ನಮ್ಮ ಸಮಾರಂಭದ ಅತಿಥಿಗಳು ನೀಡುತ್ತಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕವಾಗಲಿ, ಶ್ರೀರಕ್ಷೆಯಾಗಲಿ, ಆಶೀರ್ವಾದವಾಗಲಿ ಎನ್ನುವಂತಹ ಈ ಒಂದು ವಿದ್ಯಾರ್ಥಿಗಳ ಪ್ರೋತ್ಸಾಹ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಸುಜಾತ ರವಿಶಂಕರ್ ಮೇಡಮ್ಗೂ ಕೂಡ ವಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಈ 5 ಜನ ವಿದ್ಯಾರ್ಥಿನಿಗಳು ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳು ಅಂತ ಹೇಳಿಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಲಯನ್ಸ್ ಕ್ಲಬ್ ಬಂಟ್ವಾಳದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಇಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವಂಥದ್ದು ಕೂಡ ನಮ್ಮ ಒಂದು ಸಂಪ್ರದಾಯ ಅಂತ ಹೇಳುತ್ತಾ ಮುಂದಕ್ಕೆ ನಮ್ಮ ಕ್ಲಬ್ಬಿನ ಶೈಕ್ಷಣಿಕ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಮೇಡಮ್ ಅವರು ಎಲ್ಲರೂ ಕೈ ಬಿಟ್ಟರು ಕಲಿತ ವಿದ್ಯೆ ಮತ್ತು ನಮ್ಮ ಮಲ್ಟಿಪಲ್ ಕೌನ್ಸಿಲ್ನ ಚೇರ್ಮನ್ ಆಗಿರುವಂತಹ ಜಿಲ್ಲೆ 317 ಮುನ್ನಡೆಸಿದಂತಹ PDG ಲಯನ್ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಲಯನ್ ಡಾಕ್ಟರ್ ದಿವ್ಯಾ ಶೆಟ್ಟಿ ಇವರ ಸುಪುತ್ರ ಧ್ರುವ್, ಈತನು 10ನೇ ತರಗತಿಯಲ್ಲಿ CBSEಯಲ್ಲಿ ಉತ್ತಮ ಅಂಕದೊಂದಿಗೆ ಉತ್ತೀರ್ಣನಾಗಿರ್ತಾನೆ. ಅವನು ಕೂಡ ವೇದಿಕೆ ಬರಬೇಕಂತ ಕೇಳಿಕೊಂಡಿದ್ದೇನೆ. ನಮ್ಮ ಲಯನ್ ಆಶೀರ್ವಾದ ಮತ್ತು ಲಯನ್ ದಿಶಾಚಾರ್ಯ ಅವರ ಪುತ್ರಿ ಖುಷಿ, ಹೀಗೆ ಕೂಡ 92 ಅಂಕಗಳೊಂದಿಗೆ ಉತ್ತಮ ಸಾಧನೆಯನ್ನು ಮಾಡಿರುವಂತಹ ಪ್ರತಿಭಾನ್ವಿತ ಇವರನ್ನು ಕೂಡ ಗೌರವಾನ್ವಿತರನ್ನ ವಿನಂತಿಸಿಕೊಳ್ಳುತ್ತೇನೆ. ದಂಪತಿಗಳ ಪುತ್ರಿ ಲಿಯೋ ಕ್ಲಬ್ಬಿನ ಅಧ್ಯಕ್ಷೆ ಭುವಿ, ಈಕೆ ಕೂಡ SLCಯಲ್ಲಿ ಸಾಧನೆಯನ್ನು ಮಾಡಿದಂತಹ ಪ್ರತಿಭಾನ್ವಿತೆ, ಅವಳು ಕೂಡ ವೇದಿಕೆ ಬರಬೇಕು ಎಂದು ಕೇಳಿಕೊಟ್ಟಿದ್ದೇನೆ. ಹಾಗೆ ಲಯನ್ ಡಾಕ್ಟರ್ ಮುಕುಂದ ಪ್ರಭು ಮತ್ತು ಲಯನ್ ಜಯಂತಿ ಪ್ರಭು ಇವರ ಪುತ್ರಿ ಮಾನಸ ಸೈಂಟ್ ಆಗ್ನೆಸ್ನಲ್ಲಿ CBSEಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇವರೆಲ್ಲರಿಗೆ ಕೂಡ ಕ್ಲಬ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಭವಿಷ್ಯ ಉಜ್ವಲವಾಗುವಂತ ಆಶಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸದಸ್ಯರಲ್ಲಿ ಒಂದು ವಿನಂತಿ, ಇನ್ಯಾರು ನಮ್ಮ ಲಯನ್ ಸದಸ್ಯರ ಮಕ್ಕಳು PUC ಅಥವಾ SLCಯಲ್ಲಿ ಉತ್ತೀರ್ಣರಾದವರಿದ್ದರೆ ದಯವಿಟ್ಟು ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ, ವೇದಿಕೆಯಲ್ಲಿರುವಂತಹ ಗೌರವಾನ್ವಿತರೆಲ್ಲರೂ ಸೇರಿ ನಮ್ಮ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ.
ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದಂತಹ ಮೇಡಮ್ ಅವರು ಕೂಡ ವಂದನೆಗಳು. ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕೆಲವು ಸೇವಾ ಕಾರ್ಯಕ್ರಮಗಳನ್ನು ಮಾಡಲಿದ್ದಾರೆ. ನಾನು ಅದರ ಬಗ್ಗೆ ಹೇಳಲಿದ್ದೇನೆ. ಮೊದಲಿಗೆ ಬಾಳ್ತಿಲ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲಾ ಕೊಠಡಿಯ ನಿರ್ಮಾಣಕ್ಕೆ ನಮ್ಮ ಅಧ್ಯಕ್ಷರು ರೂಪಾಯಿ 25,000 ಧನ ಸಹಾಯವನ್ನು ಕೊಡಲಿದ್ದಾರೆ. ಇದರ ಪ್ರಾಯೋಜಕತ್ವವನ್ನು ನಮ್ಮ ಅಧ್ಯಕ್ಷರು ವಹಿಸಿರುತ್ತಾರೆ. ಸಂತೋಷ್ ಕುಮಾರ್ ಶಿಕ್ಷಕರು ಇದ್ದಲ್ಲಿ ಬಂದು ನಮ್ಮ ಅತಿಥಿಗಳ ಕೈಯಿಂದ ಇದನ್ನು ಪಡೆಯಬೇಕು. ಅದೇ ರೀತಿ ಬಂಟ್ವಾಳ ನಗರ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಉಚಿತವಾಗಿ ರೈನ್ ಕೋಟ್ನ ಕೊಡುಗೆಯನ್ನು ಕೂಡ ನಮ್ಮ ಇವತ್ತಿನ ಪದಾಧಿಕಾರಿಗಳು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಇದರ ಪ್ರಾಯೋಜಕರು ನಮ್ಮ ಸೆಕ್ರೆಟರಿ ಆಗಿರುವಂತಹ ಲಯನ್ ಸುನಿಲ್ ಅಪೂರ್ವ ಅವರು. ನಮ್ಮ ಟ್ರೆಜರರ್ ಸುನಿಲ್ ಅವರು ಅತಿಥಿಗಳನ್ನ ಪಡೆದುಕೊಂಡು ಅದನ್ನು ಅವರಿಗೆ ಮುಟ್ಟಿಸುವ ವ್ಯವಸ್ಥೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ PB ರಜುವಿನ ಸನ್ ಆಫ್ PB ಅಹಮದ್ ಶಾಫಿ ಮಂಗಳಗಡೆ. ಇವರ ವಿದ್ಯಾ ಪ್ರೋತ್ಸಾಹ ಧನವಾಗಿ ರೂಪಾಯಿ 5,000 ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಡಾಕ್ಟರ್ ವಸಂತ್ ಬಾಳಿಯ, ಅದೇ ರೀತಿ ಲಯನ್ ಸತೀಶ್ ಕೂಡ ಹಾಗೂ ಉಮೇಶ್ ಆಚಾರ್ಯ ಅವರು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಲಯನ್ಸ್ ಬಂಟ್ವಾಳ ಕೊಡಮಾಡಿದ್ರು ಆರ್ಥಿಕ ಸಹಾಯವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ಶರಣ್ಯ ಕುಮಾರಿ, ಹಾಗೆ 10ನೇ ತರಗತಿಯಲ್ಲಿ ಕಲಿತಿರುವ ರಕ್ಷಿತ್ ಅವರು ಆರ್ಥಿಕ ಸಹಾಯವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. ರಕ್ಷಿತ್ ಕೂಡ ವೇದಿಕೆ ಮೇಲೆ ಬರಬೇಕು. ಸನ್ ಆಫ್ ಸುಜಾತ ಪುರುಷೋತ್ತಮ ಬೆಂಜಲ್ ಪದವು ಪೃಥ್ವಿರಾಜ್. ಅದೇ ರೀತಿ ನಮ್ಮ ಪಕ್ಕದ ಗವರ್ಮೆಂಟ್ PU ಕಾಲೇಜ್ ಬೀಮೂಡ ಬಂಟ್ವಾಳ, ಇಲ್ಲಿ ಸುಮಾರು 440 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಈ ಕಾಲೇಜಿನ ಹೊಸ ಕಟ್ಟಡಕ್ಕೆ 3 ಗ್ರೀನ್ ಬೋರ್ಡ್ಗಳನ್ನು ನಮ್ಮ ಹೆಮ್ಮೆಯ ಸದಸ್ಯರಾಗಿರುವಂತಹ ಶ್ರೀನಿವಾಸ್ ಪೂಜಾರಿ ಅವರು ಪ್ರಾಯೋಜಕತ್ವ ಮಾಡ್ತಾ ಇದ್ದಾರೆ. ಬೀಮೂಡದ ಅಧ್ಯಾಪಕರು ಇದರಲ್ಲಿ ರೆಮಣಿ ವೇದಿಕೆ ಮೇಲೆ ಗೌರವ ಹಾಗೂ ಆಶೀರ್ವಾದ. ಬಂಧುಗಳೇ, ಈ ವರ್ಷ ರಲ್ಲಿ ಸ್ಥಾಪನೆಯಾದಂತಹ ಲಯನ್ಸ್ ಇಂದು ವಿಶ್ವಾದ್ಯಂತ ಹಲವಾರು ಶಾಖೆಗಳನ್ನು ಹೊಂದಿದೆ.
ನಮಗೆ ಗೊತ್ತಿದೆ ವಿ ಸರ್ವ್ ಅಂತ. ಲಯನ್ ಅಂತ ಹೇಳಿದ್ರೆ ನಾವು ಸೇವೆಗಾಗಿರುವವರು ಅಂತ ಹೇಳಿ ಹೇಳ್ತಾರೆ. ವೆಲ್ ದೆರ್ ಈಸ್ ಎ ನೀಡ್ ದೆರ್ ಈಸ್ ಎ ಲಯನ್ ಅಂತ. ಯಾರಿಗೆ ಯಾವಾಗ ಒಂದು ಸಹಾಯದ ಅಗತ್ಯ ಇರುತ್ತೋ ಅಲ್ಲಿ ಲಯನ್ ಕ್ಲಬ್ ಇರುತ್ತದೆ. ಖಂಡಿತವಾಗಿ ಯಾವಾಗಲೂ ಮುಂದೆ ಬಂದು ನಿಂತು ಮಾಡಬಹುದು. ಸಾಮಾಜಿಕ ಸೇವೆ ಈ ಹಿಂದೆ ಊರಿನಲ್ಲಿ ಹಲವರು ಜನಗಳು ಸೇರಿಕೊಂಡು ಒಂದು ಸಮಾಜ ಸೇವೆ ಉದ್ದೇಶವಾಗಿಟ್ಟು ಸಂಘಟನೆಗಳನ್ನು ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಒಂದು ಜನಗಳು ಸೇರಿಕೊಂಡು ಮಾಡಿರುವಂತಹ ಸಂಸ್ಥೆ ಈ ಎಲ್ಲ ಲಯನ್ ಸೇವಾ ಸಂಸ್ಥೆ. ನಾವೀಗ ಇದರ ಬಗ್ಗೆ ಹಲವಾರು ವಿಚಾರಗಳನ್ನು ಮಾತಾಡಿದ್ದೇವೆ. ಬಂಟ್ವಾಳ ಲಯನ್ ಸೇವಾ ಸಂಸ್ಥೆ ಅಂತ ಹೇಳಿದ್ರೆ ಇದರ ಬಗ್ಗೆ ಬಹಳ ಹೆಮ್ಮೆ ಪಟ್ಟುಕೊಳ್ಳುವಂತಹ ಹಲವಾರು ವಿಚಾರಗಳಿದೆ. ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಲಯನ್ಸ್ನ ಹಿರಿಯ ಹಲವಾರು ಹಿರಿಯರಾದಂಥ ವಸಂತ ಇದ್ದಾರೆ, ವೀರ್ ಪ್ರಕಾಶ್ ಅವರಿದೆ. ಇದನ್ನೆಲ್ಲ ನೋಡುವಾಗ ಬಹಳ ಹೆಮ್ಮೆ ಆಗುತ್ತೆ. ಇದರೊಂದಿಗೆ ಇವತ್ತಿಗೆ 52 ವರ್ಷ ಪೂರೈಸುತ್ತಿರುವಂತಹ ಒಂದು ಸಂದರ್ಭ ಕೂಡ ಹೌದು. ಈ ಸಂದರ್ಭದಲ್ಲಿ ಒಂದು ಸುಸಜ್ಜಿತವಾದಂತಹ ಕಟ್ಟಡ ಬಹುಶಃ ಕಳೆದ ಬಾರಿ ಈ ಬಾರಿ ಒಟ್ಟಾಗಿ ಒಂದು ಕೂಡ ಆರಂಭವಾಗಿರುತ್ತೆ. ಇದರೊಟ್ಟಿಗೆ ನಾನು ಕೇಳಿ ತಿಳ್ಕೊಂಡ ಹಾಗೆ ಕಳೆದ 13 ವರ್ಷಗಳಿಂದ ಡಿಸಬಿಲಿಟಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಕೂಡ ಇಲ್ಲಿ ನಡೆಯುತ್ತಿರುವಂಥದ್ದು ಬಹಳ ಬಹುಶಃ ಫಿಸಿಯೋಥೆರಪಿ ಇದರಲ್ಲಿ ಯಾರಿಗಾದರೂ ಆರೋಗ್ಯದ ವಿಚಾರದಲ್ಲಿ ಅಗತ್ಯ ಇರುವವರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಕೂಡ ಇಲ್ಲಿ ಆರಂಭಿಸಿ ಇದರ ಸೇವೆಯನ್ನು ಪರಿಸರದ ಜನರಿಗೆ ನೀಡುವುದು ಅತ್ಯಂತ ಶ್ಲಾಘನೀಯ ಕಾರ್ಯವನ್ನು ನಾವೆಲ್ಲ ನೋಡಿದ್ದೇವೆ. ಈ ಪರಿಸರದಲ್ಲಿ ಇರುವಂತಹ ಬಂಟ್ವಾಳ ತಾಲೂಕಿನ ಹೆಚ್ಚಿನ ಉನ್ನತ ಶ್ರೇಣಿಯಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅವರನ್ನು ಪ್ರೋತ್ಸಾಹಿಸುವಂಥದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಸಹಾಯಧನ ನೀಡುವಂತಾಗಿರ್ಬೋದು. ಇದೆಲ್ಲ ಖಂಡಿತವಾಗಲೂ ದೇವರ ಮೆಚ್ಚುವಂತಾಗಿದೆ. ಈ ಪ್ರಕಾಶ್ ಮಾತಾಡಬೇಕಾದ್ರೆ ಹೇಳಿದ್ರು, ನಾವೆಲ್ಲ ಸರ್ಕಾರಕ್ಕೆ ನಾವು ಎಲ್ಲಿರುತ್ತೇವೆ ನಾವು ಕಾರಣದಿಂದ ಕಾಯ್ತಾ ಇರುತ್ತೆ. ನಾವೇ ನಮ್ಮಲ್ಲಿ ಇಲ್ಲೇ ಜೀವಕ ಇರುವಾಗ ಯಾಕೆಂತ ಹೇಳಿದ್ರೆ ನಮಗೆ 2 ಜನರಿಗೆ ಸಹಾಯ ಮಾಡುವಂತಾದ್ರೆ ಆ 2 ಜನರು ನಮ್ಮಿಂದ ಒಳ್ಳೆಯ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ನಾವು ಮಾಡಬೇಕಾದ್ರೆ ಅದು ನಮಗೆ ಸಿಗುವಂತಹ ಸಂತೋಷ ಜಗತ್ತಿನಲ್ಲಿ ನಮ್ಮನ್ನೇ ನಾವು ಬಿಡ್ತೇವೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕಿಂತ ನಮ್ಮ ಸಮಸ್ಯೆಗಳನ್ನೇ ಪರಿಹರಿಸಿಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದ ಈ ಒಂದು ಸಂದರ್ಭ. ಇಂತಹ ಸಮಯದಲ್ಲಿ ನಾವು ಜನಗಳೊಟ್ಟಿಗೆ ನಿಂತು ಏನಿಗೆ ಒಳ್ಳೆದು ಮಾಡ್ತಾರೆ ಅನ್ನುವಂಥ ಒಂದು ನುಡಿಗಟ್ಟನ್ನು ನಮ್ಮ ಲಯನ್ಸ್ ಕ್ಲಬ್ನವರು ಖಂಡಿತವಾಗೂ ಲಯನ್ ಪ್ರತಿಯೊಬ್ಬ ಮೆಂಬರ್ಗಳಿಗೆ ತಿಳಿದಿರ್ತಾರೆ. ಇಲ್ಲದ್ರೆ ಲಯನ್ಸ್ಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಲಯನ್ ಅನ್ನೋದಂತ ಲಯನ್ಸ್ ನಾನು ಏನನ್ನು ಕೊಂಡೋಗ್ತೇನೆ ಅಂತ ಹೇಳಿದ್ರೆ ಇಲ್ಲಿಂದ ನಾನು ಯಾವುದೇ ಆಸ್ತಿಯನ್ನು ನಾನು ಕೊಂಡೋಗ್ಲಿಕ್ಕಿಲ್ಲ. ಬಹುಶಃ ನಾನು ಕೊಂಡೋಗಿ ನಾನು ಮಾಡಿದಂಥ ಆಸ್ತಿ ಅದು ಯಾವತ್ತೂ ಕೂಡ ಪರ್ಮನೆಂಟ್ ಅಲ್ಲ. ಅದನ್ನು ನಾನು ಮಾಡಿದಂಥ ಆಸ್ತಿಯಲ್ಲಿ ಇನ್ನೊಬ್ಬರ ಕಣ್ಣೊರೆಸುವಂಥ ಕೆಲಸ ಮಾಡಿದ್ರೆ ಅಲ್ಲಿ ಸಿಗುವಂಥ ಆಶೀರ್ವಾದ ಇದೆಲ್ಲ ಅದೇ ಬಹಳ ದೊಡ್ಡವಾದಂಥ ಆಸ್ತಿ. ಅದನ್ನು ಎಷ್ಟು ದುಡ್ಡು ಕೊಟ್ಟು ನಮಗೆ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ. ಈ ಸಂಸ್ಥೆಯಲ್ಲಿ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಶಿಕ್ಷಣ, ಆರೋಗ್ಯ, ಆಶ್ರಯ ಅನ್ನುವಂಥ ಉದ್ದೇಶವನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಒತ್ತು ಶಿಕ್ಷಣದ ಕಡೆಗೆ ನಾವು ಕೊಡ್ತಾ ಬಂದಿದ್ದೇವೆ. ಶಿಕ್ಷಣ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಕೇಳಿದ್ರೆ ನಾವು 98% ಮಾರ್ಕ್ಸ್ ಅಥವಾ 99% ಮಾರ್ಕ್ಸ್ ಮಕ್ಕಳನ್ನು ನಾವೆಲ್ಲರೂ ಸನ್ಮಾನ ಮಾಡ್ತೇವೆ, ಅವರಿಗೆ ಸಹಾಯಧನವನ್ನು ಕೊಡ್ತೇವೆ. ಆದರೆ ನಾವು ಇದನ್ನು ಸ್ವಲ್ಪ ಬದಲಾವಣೆ ಮಾಡಿದೆವು. ನಮ್ಮ ಗುರು ಬೆಳೆದಿಗೆ ನಾನು ಮಾಡೋದಲ್ಲ, ನನ್ನೊಟ್ಟಿಗೆ ಹಲವಾರು ನಮ್ಮ ಹುಡುಗರಿದ್ದಾರೆ, ನಾವೆಲ್ಲ ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದೇವೆ. ಇದರಿಂದ ತುಂಬಾ ಆತ್ಮಸಂತೃಪ್ತಿ ಕೂಡ ನಮ್ಮಲ್ಲಿ. ಬಂಧುಗಳೇ, ನಾನು ಲಯನ್ಸ್ನವರಲ್ಲಿ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ, ನಮ್ದೆಲ್ಲ ಚಿಕ್ಕ ಸಂಸ್ಥೆ. ನಾನು ಅಂತಾರಾಷ್ಟ್ರೀಯ ಸಂಸ್ಥೆ ಇದರಲ್ಲಿ ನಾನು ನಿಂತು ಮಾತಾಡ್ತಿರ್ಬೇಕಾದ್ರೆ ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ಮನವಿ ಅಂತ ಹೇಳಿದ್ರೆ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ನಮ್ಮ ನೆರೆಕರೆಯ ಜಿಲ್ಲೆ ಉಡುಪಿ ಜಿಲ್ಲೆ ಆಗಿರ್ಬೋದು ಅಥವಾ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇಲ್ಲಿ ವಿದ್ಯಾರ್ಥಿಗಳು ಅವರ ಮಕ್ಕಳನ್ನು ಹೆತ್ತವರವರ ಮಕ್ಕಳನ್ನು ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಇದೇ ಒಂದು ಕನಸಲ್ಲಿ ಇದ್ದಾರೆ.
ನಮ್ಮ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ತಗೊಳ್ಳುವಂಥದ್ದು ಬಹಳ ಕಡಿಮೆ. ಇದು ಯಾಕೆ ಆಗ್ತಾ ಇದೆ ಅಂದರೆ ಸರ್ಕಾರಿ ಉದ್ಯೋಗದಲ್ಲಿ ನೋಡಿದರೆ ನಮ್ಮ ಅವಿಭಾಜಿತ ಜಿಲ್ಲೆಯವರು ಇರುವಂಥದ್ದು ಬಹಳ ಕಡಿಮೆ. ನಾವು ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಪಾಲ್ಗೊಳ್ತಾ ಇಲ್ಲ, ನಾವು ತಗೊಳ್ತಾ ಇಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳನ್ನು ಇಂಜಿನಿಯರ್ ಅಥವಾ ಡಾಕ್ಟರ್ ಮಾಡಿದ್ರೆ ಓಕೆ, ಅವರು ಮಾಡಿ ಅವರ ಅಭಿವೃದ್ಧಿಯಲ್ಲಿ ಅವರ ಕುಟುಂಬ ಅಲ್ಲದೆ ಸ್ವಲ್ಪ ಜನರಿಗೆ ಅವರು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ವೈದ್ಯರಾದರೆ ಅವರು ಹಲವರಿಗೆ ಸಹಾಯ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ, ಇಲ್ಲ ಅಂತಲ್ಲ. ಆದರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಅವರು KS ಮಾಡಿದ್ರೆ ಅಥವಾ IAS ಮಾಡಿದ್ರೆ ಅಥವಾ IRS ಮಾಡಿದ್ರೆ IPS ಮಾಡಿದ್ರೆ ಅದು ಎಷ್ಟೋ ಕುಟುಂಬಗಳಿಗೆ ಸಹಾಯ ಮಾಡುವಂಥ ಶಕ್ತಿ ನಮಗೆ ಬರುತ್ತೆ. ಆದರೆ ಈ ಅವಿಭಾಜಿತ ಜಿಲ್ಲೆಗಳಲ್ಲಿ ಇದರ ವಿದ್ಯಾರ್ಥಿಗಳು ಎಷ್ಟು ಜನ ಇದನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ನಾವು ಬೆರಳೆಣಿಕೆ ಎಷ್ಟು ಅಂತ ಮಾತ್ರ ನಾವು ಹೇಳ್ಬೋದು. ಬಹುಶಃ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಂಸ್ಥೆಗಳು ಇದಕ್ಕೆ ವಿಶೇಷವಾದಂತಹ ಟ್ರೈನಿಂಗ್ ಕೊಡುವಂತಹ ಸಂಸ್ಥೆಗಳು ಇಂದು ದಕ್ಷಿಣ ಕನ್ನಡದಲ್ಲೂ ಕೂಡ ಇದೆ. ನಾನು ಹಳೆಯ ಕಕ್ಷದಲ್ಲಿ ಕೂಡ ಜನಸೇವೆ ಮಾಡಲು ಅನುಕೂಲವಾಗಲಿ ಎನ್ನುವಂತಹ ದೃಷ್ಟಿಯಿಂದ ನಮ್ಮ ಸುರೇಶ್ ಬಿ ಇವರು ಈ ಒಂದು ಕೊಡುಗೆಯನ್ನು ನೀಡಿರುತ್ತಾರೆ. ಎಲ್ಲ ಸಂಘದವರ ಬೇರೆ ಬೇರೆ ಕ್ಲಬ್ಗಳಿಂದ ಬೇರೆ ಬೇರೆ ಸಂಘಟನೆಯಿಂದ ಇಲ್ಲಿ ಆಗಮಿಸಿದ್ದೀರಿ. ಅಧ್ಯಕ್ಷರು ಮತ್ತು ಸದಸ್ಯರು ಬಿಲ್ಲವ ಸಮಾಜ ಸೇವಾ ಸಂಘ ಬಂಟ್ವಾಳ, ಆನಂದ್ ರಂಜನ್ ಪ್ರೆಸಿಡೆಂಟ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಹಾಗೂ ಸದಸ್ಯರು, ಹರೀಶ್ ಕುದನೆ ಅಧ್ಯಕ್ಷರು ಯುವ ವಾಹಿನಿ ಬಂಟ್ವಾಳ, ಅಧ್ಯಕ್ಷರು ಮತ್ತು ಸದಸ್ಯರು ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್, ಅಧ್ಯಕ್ಷರು ಮತ್ತು ಸದಸ್ಯರು ವಾಮನ ಪದವು ಪ್ರಕೃತಿ, ಬಪ್ಪನಾಡು ಇನ್ಸ್ಪೈರ್, ಮುಚ್ಚೂರು ನೀರುಡೆ, ಲಯನ್ಸ್ ಕ್ಲಬ್ ಕಾವೂರು, ಲಯನ್ಸ್ ಕ್ಲಬ್ ಲೊರಟೋಗ್ರ, ಲಯನ್ಸ್ ಕ್ಲಬ್ ಮಾಣಿ, ಲಯನ್ಸ್ ಕ್ಲಬ್ ವಿಟ್ನಸ್ ಬ್ಯಾಂಗ್ಳೂರ್ ಮಿಲಾಗ್ರೀಸ್, ಲಯನ್ಸ್ ಕ್ಲಬ್ ಅಶೋಕ್ ನಗರ, ರೋಟರಿ ಕ್ಲಬ್ ಬಂಟ್ವಾಳ ಇವರ ಅಧ್ಯಕ್ಷರು ಸದಸ್ಯರು ನಿಮ್ಮೆಲ್ಲರ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಪ್ರಶಾಂತ್ ಕೋಟ್ಯಾನ್ರವರ ಬಂಧುಗಳು ಸಂಬಂಧಿಕರು ಕೂಡ ಇದ್ದಾರೆ. ನಿಮ್ಮ ಇರುವಿಕೆಯನ್ನು ಕೂಡ ನಾವು ಗುರುತಿಸಿ ಮಣ್ಣಿಗೆಯಾಗುವ ಕಲ್ಲ ಕಷ್ಟಗಳ ಮಳೆ ನಿಧಿಸುವಿಗೆ ಎಲ್ಲ ಸಕ್ಕರೆಯಾಗುವ ದಿನ ದುರ್ಬಲರಿಗೆ ಎಲ್ಲರನ್ನು ಬಂದಾಗ ಮಂಕುತಿಮ್ಮ. TVDಯವರ ಈ ಪೆದ್ದರಾಗಿ ಸಾಲುಗಳು ಲಯನ್ಸ್ ಸೇವಾ ಸಂಸ್ಥೆಯ ನೈಜ ಸೇವಾ ಉದ್ದೇಶವನ್ನು ಬಿಂಬಿಸುತ್ತದೆ. ಈ ಆಶಯಗಳನ್ನು ಈಡೇರಿಸುವಲ್ಲಿ ಶ್ರಮವಹಿಸಿದ ನಮ್ಮ ಈ ಸಂಸ್ಥೆಯ ಹಿರಿಯ ಮಾರ್ಗದರ್ಶನದೊಂದಿಗೆ ಮುನ್ನಡೆಯಲು ಸದಾ ಬದ್ಧನಾಗುತ್ತೇನೆ. ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ನಾನು ತಿಳಿಯಪಡಿಸುತ್ತೇನೆ. ಲಯನ್ಸ್ ಕ್ಲಬ್ ಬಂಟ್ವಾಳ ಕಳೆದ 51 ವರ್ಷದಿಂದ ನಿತ್ಯ ನಿರಂತರ ಜನಸೇವೆ ಜನತರ ಸೇವೆ ಎಂಬಂತೆ ಸೇವೆಗೈದು ಜನಮಾನಸದಲ್ಲಿ ತನ್ನದೇ ಆದ ವೈಶಿಷ್ಟ್ಯಪೂರ್ಣ ತಪ್ಪನ್ನು ಮಣಿಸುವ ಸತ್ಯ. ಇಂತಹ ಮಹೋನ್ನತ ಸೇವೆಯಲ್ಲಿ ಸೇವಾ ಸಂಸ್ಥೆಯಲ್ಲಿ ಕಳೆದ 17 ವರ್ಷದಿಂದ ಸೇವೆಯೊಂದಿಗೆ ತೊಡಗಿರುವ ನಾನು ಇದೀಗ ನಿಮ್ಮೆಲ್ಲರ ಒಪ್ಪಿಗೆಯ ಮೂಲಕ ಇಂದು 23-24ನೇ ಸಾಲಿನ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ನಿಂತು ನನ್ನ ಪಾಲಿನ ಅವಿಸ್ಮರಣೀಯ ಶಿಕ್ಷಣ. 23ನೇ ವರ್ಷದ ಅವಧಿಯ ದಿನಗಳು ನನ್ನ ಜೀವನದ ವಿಶೇಷ ದಿನಗಳಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಅವಧಿಯಲ್ಲಿ ನಮ್ಮ ಕ್ಲಬ್ಬಿನ 50ನೇ ವರ್ಷದ ಸುವರ್ಣ ಮಹೋತ್ಸವದ ಈ ಅವಧಿಯನ್ನು ನಾನು ಹಾಗೂ ನಮ್ಮ ಲಯನ್ ಡಾಕ್ಟರ್ ವಸಂತ್ ಬಾಳಿಗ ಇಬ್ಬರು ಕೂಡ ಜೊತೆಯಾಗಿ ಈ ಕ್ಲಬ್ಬನ್ನು ಮುನ್ನಡೆಸಿದಂತಹ ಭಾಗ್ಯ ನಮ್ಮದಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದಂತಹ ಲಯನ್ ಲಕ್ಷ್ಮಣ್ ತುಲಾಲ್ ಅವರ ನೇತೃತ್ವದಲ್ಲಿ ನಮ್ಮ ಕೆಳಗಂತಸ್ತಿನ AC ಹಾಲ್ ಒಂದು ನಮ್ಮ ರಾಜ್ಯಪಾಲರಾದಂತಹ ಸಂಜಯ್ ಶೆಟ್ಟಿಯವರ ಕೈಯಿಂದ ಉದ್ಘಾಟಿಸಲ್ಪಟ್ಟಿತು. ಹಾಗೆ ನಮ್ಮ MCC ವಸಂತ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಸುಂದರವಾದಂತಹ ನೂತನ ಸಭಾಂಗಣವು ಉದ್ಘಾಟನೆಗೊಂಡಿತು. ಈ ಸಮಾರಂಭಕ್ಕೆ ಇಂಟರ್ನ್ಯಾಷನಲ್ ಡೈರೆಕ್ಟರ್ ವಂಶೀಧರ್ ಬಾಬು ಹಾಗೂ ಮಾಸ್ಟರ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಕೃಷ್ಣ ರೆಡ್ಡಿ ಅವರ ಜೊತೆ ನಾನು ವೇದಿಕೆಯನ್ನು ಹಂಚಿಕೊಂಡದ್ದು ನನ್ನ ಜೀವನದ ಉದ್ದಕ್ಕೂ ನೆನಪಿನಲ್ಲಿರುವಂತಹ ಒಂದು ಘಟನೆ ಅಂತ ಹೇಳಿ ನಾನು ಭಾವಿಸುತ್ತೇನೆ.
ಕಾರಣ ಸುನೀಲ್ ಅವರು ನನ್ನ ಹತ್ರ ಹೇಳಿದರು, ನಿನ್ನ ಅಧ್ಯಕ್ಷ ಅವಧಿಯಲ್ಲಿ ನಾನು ಈ ಸಭಾಂಗಣವನ್ನು ಖಂಡಿತ ಪೂರ್ಣಗೊಳಿಸಿ ಉದ್ಘಾಟನೆಯನ್ನು ಏರ್ಪಡಿಸ್ತೇನೆ ಅಂತ. ಆದರೆ ಅದರ ಮಧ್ಯದಲ್ಲಿ ದಾನಿಗಳಿಂದ ಬರುವಂಥ ಹಣ ಸ್ವಲ್ಪ ತಡ ಆದಾಗ ತಾವೇ ಕೈಯಿಂದ 8-9 ಲಕ್ಷ ರೂಪಾಯಿಗಳನ್ನು ಹಾಕಿ ಈ ಸಭಾಂಗಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಸುನೀಲ್ ಅವರು ದಯವಿಟ್ಟು ಇದಕ್ಕೆ ಬಂದು ನಮ್ಮಿಂದ ಒಂದು ಕಾಣಿಕೆಯನ್ನು ಸ್ವೀಕರಿಸಬಹುದು. ಮುನ್ನಡೆಸಿದ್ದೀರಿ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಪಡೆದಿದ್ದೀರಿ, ಗಳಿಸಿದ್ದೀರಿ. ಲಯನ್ಸ್ ಜಿಲ್ಲೆಯಲ್ಲಿ ಲಯನ್ಸ್ ಕ್ಲಬ್ ಬಂಟ್ವಾಳ ಟಾಪ್ 5 ಘಟಕಗಳಲ್ಲಿ ಒಂದಾಗಿ ಗುರುತಿಸುವಂತೆ ತಮ್ಮ ವಿಶೇಷ ಶ್ರಮವನ್ನು ಸಮಯವನ್ನು ಈ ಸಂಸ್ಥೆಗಾಗಿ ಮೀಸಲಿಟ್ಟಿದ್ದೀರಿ. ನಿಮ್ಮ ಈ ಶ್ರಮಕ್ಕೆ, ನಿಮ್ಮ ತ್ಯಾಗಕ್ಕೆ, ನಿಮ್ಮ ಸಾಧನೆಗೆ ನಿಮಗೆ ಲಯನ್ಸ್ ಕ್ಲಬ್ ಬಂಟ್ವಾಳ ಹಾಗೂ ನೆರೆದಿರುವಂತಹ ಸರ್ವ ಲಯನ್ಸ್ಗಳ ಹಿತೈಷಿಗಳೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಅಭಿನಂದನೆಗಳು. I congratulate Lion President and Prashant Kotian and your team. I wish a very good future to Bhuyakka. Respected President, we needed your full support in whole year. Thank you for selecting me as new President. Thank you. ಪ್ರಶಾಂತ್ ಕೋಟ್ಯಾನ್ ಮತ್ತು ಅವರ ತಂಡಕ್ಕೆ ನಾನು ಶುಭ ಹೇಳಿದ್ದೇನೆ. ಈ ವರ್ಷ ನಿಮ್ಮ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಸಂಸ್ಥೆ ಮೂಡಿಬರಲು ಈ ಸಂದರ್ಭದಲ್ಲಿ ನನ್ನ ಹಾರೈಕೆಗಳು. ಹಾಗೆ ಕಳೆದ ವರ್ಷದ ಅಧ್ಯಕ್ಷರಾದ ಉಮೇಶ್ ಆಚಾರ್ಯ ಮತ್ತು ತಂಡ ನಮ್ಮ 1 ವರ್ಷವನ್ನು ನಮ್ಮ ಕ್ಲಬ್ಬನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 45 ಕ್ಲಬ್ಗಳಲ್ಲಿ 4ನೇ ಸ್ಥಾನಕ್ಕೆ ನಮ್ಮ ಕ್ಲಬ್ಬನ್ನು ತಂದುನಿಂದಂಥ ಸಾಧನೆ ಉಮೇಶ್ ಆಚಾರ್ಯರ ನೇತೃತ್ವದಲ್ಲಿ ಆಗಿದೆ. ಅದಕ್ಕಾಗಿ ಅವರಿಗೆ ಮತ್ತು ಅವರ ಸಂದರ್ಭದಲ್ಲಿ ಈ ಸುಂದರ ಕಟ್ಟಡ ಹಲವಾರು ಸೇವಾ ಕಾರ್ಯಕ್ರಮಗಳು ಸಮಾಜಕ್ಕೆ ನೀಡುವಂತಾಗಿದೆ. ಅವರಿಗೆ ಉಮೇಶ್ ಆಚಾರ್ಯ ಮತ್ತು ಅವರ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿದ ಇವತ್ತಿನ ಅಂತಾರಾಷ್ಟ್ರೀಯ ಸಂಸ್ಥೆಯ ಲೈಫ್ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಮತ್ತು ಪಿನ್ ಬಂದಿದೆ, ಬಂದು ಸ್ವೀಕರಿಸಬೇಕಾಗಿ ಇದು ನಮ್ಮ ಅತ್ಯಂತ ಅಪೂರ್ವ ಕ್ಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ 80 ಸದಸ್ಯರ ಪರವಾಗಿ ಡಾಕ್ಟರ್ ಗಾಳಿಗೆ ಅವರಿಗೆ ಈ ಗೌರವವನ್ನು ಅರ್ಪಿಸಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ ಅಂತ ಹೇಳ್ತಾ ಸಂಸ್ಥೆಯ ಎಲ್ಲ ಸದಸ್ಯರು ಒಂದ್ಸಲ ಎದ್ದು ನಮ್ಮ ಸ್ಥಾಪಕ ಅಧ್ಯಕ್ಷರಿಗೆ ಈ ಒಂದು ವಿಶೇಷ ಸಾಧನೆಗಾಗಿ ನಾವು ಎದ್ದು ನಿಂತವರಿಗೆ ಗೌರವಿಸೋಣ ಅಂತ. ಬಂಟ್ವಾಳ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಎದ್ದು ಬಹಳ ಅಪರೂಪದ ರಿಸೆಪ್ಷನ್ ಇದು. ನಮ್ಮ ಸಂಸ್ಥೆಯ ಏಕೈಕ ಅಜೀವ ಸದಸ್ಯತನದ ಒಂದು ಗೌರವ ಪಡೆದಂತಹ ಮೇರು ವ್ಯಕ್ತಿತ್ವದ ನಮ್ಮ ಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಟಿ ವಸಂತ. ಮೊದಲಿಗೆ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅಲ್ಲಿರುವಂತಹ ಈ ಒಂದು ಕ್ಲಬ್ ಅನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದಂಥ ನಮ್ಮ ಉಮೇಶ್ ಆಚಾರ್ಯ ಹಾಗೂ ಅವರಿಗೆ ಈ ತಂಡಕ್ಕೆ ನಾನು ನಡೆದಿರುವ ಎಲ್ಲರ ಪರವಾಗಿ ಆತ್ಮೀಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ಲಬ್ಬಿನ ಎಲ್ಲ 80 ಸದಸ್ಯರಿಗೂ ನಾನು ಪ್ರಪ್ರಥಮವಾಗಿ ನನ್ನ ಆತ್ಮೀಯ ಅಭಿನಂದನೆಗಳು ಜಿಲ್ಲೆಯ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಜಾಸ್ತಿ ಮಾತನಾಡಿಕೊಳ್ಳುವುದಿಲ್ಲ, ಕೇವಲ 3 ಪ್ರಕಟಣೆಗಳು ಮಾತ್ರ. ಮೊದಲಿಗೆ ಪ್ರಾಂತ್ಯ 1, ಪ್ರಾಂತ್ಯ 12 ಹಾಗೂ ಈ ಪ್ರಾಂತ್ಯ 5ರ ಎಲ್ಲ PhDಗಳಿಗೆ PhD ಸೆಮಿನಾರ್ ಸುರತ್ಕಲ್ಲಿನ ಲಯನ್ ಸೆಂಟರ್ನಲ್ಲಿ ಇದೇ ತಿಂಗಳ ಜುಲೈ 29ರಂದು ನಡೆಯಲಿದೆ. ನಿಮಗೆಲ್ಲ ವೇಳಾಪಟ್ಟಿ. ಪ್ರೀತಿ ಅಧ್ಯಕ್ಷರಾದಂತಹ ಪ್ರಶಾಂತ್ ಕೋಟ್ಯಾನ್ ಹಾಗೂ ನಿರ್ಗಮನ ಅಧ್ಯಕ್ಷರಾದಂತಹ ಲಯನ್ ಉಮೇಶ್ ಆಚಾರ್ಯ, ನಿಮಗಿಬ್ಬರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪದಗ್ರಹಣವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ನಮ್ಮೆಲ್ಲರ ಪ್ರೀತಿಯ ಜಿಲ್ಲಾ ಮಾಜಿ ಗವರ್ನರ್ ಲಾಯನ್ ಡಾಕ್ಟರ್ ಡಿ ಪ್ರಕಾಶ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ
ಗಾಯತ್ರಿ ಗೀತ್ ಪ್ರಕಾಶ್ ತಾವುಗಳಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ನಮ್ಮ ಸಮಾರಂಭದ ಮೆರುಗನ್ನು ಹೆಚ್ಚಿಸಿದಂತಹ ನಮ್ಮ ಮುಖ್ಯ ಅತಿಥಿ ಶ್ರೀ ಪದ್ಮನಾಥ್ ತಮಗೂ ಕೂಡ ಹೃದಯಕರವಾದ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾಗೆ ಫೋಟೋಗ್ರಾಫರ್ಗಳಿಗೆ ಸಹಕರಿಸಿದ ವಿಫರ್ಜನ ಸಂದೀಪ್ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಸ್ವಾಗತ ನೃತ್ಯ ಮಾಡಿದಂತಹ ಮಕ್ಕಳಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ಕೊನೆಯದಾಗಿ ರಾಷ್ಟ್ರಗೀತೆ. ಮಾಡಿದಂತಹ ವಿದ್ಯಾರ್ಥಿಗಳು ಕೂಡ ಮೀಟಿಂಗ್ ಇನ್ ಆ್ಯಂಡ್ ಡಿನ್ನರ್ ಆ್ಯಂಡ್ ಕಲೆಕ್ಷನ್ ಊಟ ಸಿದ್ಧವಾಗಿದೆ. ಹಾಗೆ ಎಸಿ ಹಾಲ್ನಲ್ಲಿ ಚೈತನ್ಯ ಪಾನೀಯ ವ್ಯವಸ್ಥೆ ಇದೆ. ದಯವಿಟ್ಟು ನಮ್ಮ ಹಿತೈಷಿಗಳು ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸಬೇಕು ಈ ಸಂದರ್ಭದಲ್ಲಿ ವಿನಂತಿಸುತ್ತೇವೆ. ಸುಧಾಕರ್ ಅವರು ಈಗಾಗಲೇ ಮೊದಲ ಹಾಡಿನಲ್ಲಿ ನಿಮಗೆ ಗಮನದಲ್ಲಿ ನೀಡಿದ್ದಾರೆ. ನಂತರ ಸುಧಾಕರ್ ಅವರು
Thank you.